ಅವನ ತಲೆಯಲ್ಲಿ 100 ಯೋಚನೆಗಳು ಓಡ್ತಾ ಇರುತ್ತೆ. ಅದಕ್ಕೆ ಈ ರೀತಿ ಮಾತಾಡಿರ್ತಾನೆ. ನೋಡಿ, ಅವನನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಚಿಂತೆ ಮಾಡಬೇಡಿ. ನೀವು ಯಾವತ್ತಿದ್ರು ನಮ್ಮನೆ ಮಹಾಲಕ್ಷ್ಮಿನೇ. ನೀವು ಕಣ್ಣೀರು ಹಾಕ್ಬೇಡಿ ಅಮ್ಮ, ಈ ಮನೆಗೆ ಒಳ್ಳೇದಾಗಲ್ಲ. ನಿಮ್ಮಿಬ್ರು ಜೋಡಿನ ದೇವ್ರೆ ಮಾಡಿರೋದು, ಅವನೇ ಕಾಪಾಡ್ತಾನೆ. ದಯವಿಟ್ಟು ಕಣ್ಣೀರು ಒರೆಸ್ಕೊಳ್ಳಿ ಅಮ್ಮ. ಬನ್ನಿ ಬನ್ನಿ. ಎಷ್ಟು ದಿನ ಆಯ್ತು, ಒಂದು ಸುಳಿವು, ಒಂದು ಸಣ್ಣ ಸುಳಿವು ಆ ಪೃಥ್ವಿ ಬಗ್ಗೆ ಸಿಕ್ಕಿಲ್ಲ. ನಿಮ್ಗಳಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ, ಆದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮನ್ನ ಸಾಕೋ ಬದಲು ಒಂದಷ್ಟು ನಾಯಿಗೆ ಊಟ ಹಾಕಿ ಸಾಕಿದ್ರೆ ಅವ ವಾಸನೆ ಹಿಡಿದಾದ್ರೂ ಆ ಪೃಥ್ವಿ ಎಲ್ಲಿದ್ದಾನೆ ಅಂತ ಕಂಡು ಹಿಡಿತಿದ್ವು. ಇಲ್ಲ, ನಾನು ಮುಳುಗೋಕೆ ತಯಾರಿಲ್ಲ. ಅರ್ಥ ಆಯ್ತಾ? ಆ ಪೃಥ್ವಿ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾರ ಜೊತೆ ಇದ್ದಾನೆ, ಏನು ಕಂಡಿರಕ್ಕಾಗ್ಲಿಲ್ವಾ? ಅವನು ಇಲ್ಲಿಂದ ಎಸ್ಕೇಪ್ ಆದ್ಮೇಲೆ ಅವನು ಬದುಕಿದಾನ ಇಲ್ವಾ ಅದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಏನೋ ಎಡವಟ್ಟಾಗಿದೆ. ನೋಡಿ, ಆ ಪೃಥ್ವಿ ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ, ಅಥವಾ ಅವನನ್ನ ಬೇರೆ ಯಾರಾದ್ರೂ ಕರ್ಕೊಂಡು ಹೋಗಿದಾರ, ಇದೆಲ್ಲ ನನಗೆ ಗೊತ್ತಾಗ್ಬೇಕು ಅಷ್ಟೇ. ನೆಕ್ಸ್ಟ್ ಟೈಮ್ ಕಾಲ್ ಮಾಡೋದಾದ್ರೆ ಆ ಪೃಥ್ವಿ ಸಿಕ್ಕದ ಅನ್ನೋ ಸುದ್ದಿ ಇದ್ರೆ ಮಾತ್ರ ಕಾಲ್ ಮಾಡಿ. ಕಾಯ್ತಾ ಇರ್ತಾರೆ. ಅಕ್ಕ